ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಲಿ ಅರ್ಜುನ ಅಂತ ಹೇಳಿ ಒಬ್ಬ ಪುಟ್ಟ ಬಾಲಕನ ಇರ್ತಾನೆ. ಅವನಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು. ಪ್ರತಿದಿನ ತನ್ನ ಫ್ರೆಂಡ್ಸ್ಗಳೊಂದಿಗೆ ಕ್ರಿಕೆಟ್ ಆಡ್ಲಿಕ್ಕೆ ಅಂತ ಹೇಳಿ ಗ್ರೌಂಡ್ ಹೋಗ್ತಾ ಇರ್ತಾನೆ. ಆದರೆ ತುಂಬಾ ಬೇಗ ಔಟ್ ಆಗ್ತಾ ಇರ್ತಾನೆ, ಕ್ಯಾಚ್ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಅವನ ಫ್ರೆಂಡ್ಸ್ಗಳು ಅವನಿಗೆ ಟೀಕೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಲೋ, ನಿನಗೇನೋ ಕ್ರಿಕೆಟ್ ಆಡಕ್ ಬರುತ್ತೆ ಅಂತ. ಆದ್ರೆ ಇದು ಯಾವುದನ್ನು ಅವ್ನ ತಲೆಗೆ ಹಾಕೊಳ್ಳೋದಿಲ್ಲ. ಮನೆಗೆ ಹೋಗ್ತಾನೆ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಹೊಲದಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೇತ್ ಹಾಕಿರೋ ಚೆಂಡನ ಬ್ಯಾಟಿಂದ ಹೊಡೆಯೋಕೆ ಆರಂಭ ಮಾಡ್ತಾನೆ. ಪ್ರಯತ್ನ ಪಡ್ಲಿಕ್ಕೆ ಆರಂಭ ಮಾಡ್ತಾನೆ. ಇದನ್ನೆಲ್ಲ ನೋಡಿ ಅವನ ತಂದೆ ಅವನಿಗೊಂದು ಹೊಸ ಬ್ಯಾಟನ್ನು ತಂದು ಕೊಡ್ತಾರೆ. ಆಗ ಪ್ರಯತ್ನಗಳು ಇನ್ನೂ ಜಾಸ್ತಿ ಆಗತ್ತಾ ಹೋಗುತ್ತೆ. ತಿಂಗಳುಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತೆ. ಆ ಸಮಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿರುತ್ತೆ. ಒಂದು ಟೀಮ್ಗೆ ಈ ವ್ಯಕ್ತಿ ಸೆಲೆಕ್ಟ್ ಆಗ್ತಾರೆ. ಇವನ ಅಪೋಸಿಟ್ ಟೀಮ್ಗೆ ಇವನ್ ಫ್ರೆಂಡ್ಸ್ಗಳಾಗಿರುತ್ತೆ. ಅವ್ರ ತಲೆಯಲ್ಲಿ ಬಂದೆ, ಲೋ ಇವನ್ಗೇನು ಆಡಕ್ ಬರುತ್ತೆ ಬಿಡ್ರಲ್ಲೋ ಅಂತ ಹೇಳಿ ಬ್ಯಾಟ್ ಹಿಡಿದು ಫೀಲ್ಡಲ್ಲಿ ನಿಂತು ಅವರು ಇರೋ ಬಾಲ್ಗೆ ಅವನು ಉತ್ತರ ಕೊಡ್ತಾ ಇರಲಿಲ್ಲ. ಅವನ ಆತ್ಮವಿಶ್ವಾಸ ಉತ್ತರ ಕೊಡ್ತಾ ಇತ್ತು, ಅವನ ಪರಿಶ್ರಮ ಉತ್ತರ ಕೊಡ್ತಾ ಇತ್ತು, ಅವನ ಸಮರ್ಪಣೆ ಉತ್ತರ ಕೊಡ್ತಾ ಇತ್ತು. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಸ್ನೇಹಿತರೆ, ಇಷ್ಟೇ ಇದರಿಂದ ಏನು ತಿಳಿದು ಬರುತ್ತಂದ್ರೆ, ನಿಮ್ಮ ಬಗ್ಗೆ ಯಾರೇನಂದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ನಿಜವಾದ ಪ್ರಯತ್ನ ನಿಮಗೆ ಗೊತ್ತಿದ್ರೆ ಸಾಧನೆ ಅನ್ನೋದು, ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗತ್ತೆ.